ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್ ನೋಡಿ, ಡೇ 1ನಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಹೇಳಿದ್ದೀನಿ. VOಗೆ ಯಾರು ಪ್ರಿಪ್ರೇಷನ್ ಮಾಡ್ತಿದ್ದೀರಲ್ಲ, ಡೇ 1ನಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಹೇಳಿದ್ದೀನಿ ನೋಡಿ. ಅದರಲ್ಲಿ ಇಂಪಾರ್ಟೆಂಟ್ ಕೆಲವೊಂದು ಪಾಯಿಂಟ್ಗಳನ್ನು ಹೇಳಿದ್ದೀನಿ. ಅದನ್ನು ನೋಟ್ ಮಾಡಿ ಇಟ್ಕೊಂಡು ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಏನು ಹೇಳಿದ್ದೀನಿ ಅಂದರೆ ಟೈಮ್ ಟೇಬಲ್ ಹೇಳಿದ್ದೀನಿ. ಮತ್ತು ನೋಡಿ, ಶಾರ್ಟ್ ಟೈಮಲ್ಲಿ ಓದಬೇಕಂದ್ರೆ ನೀವು ಟಾರ್ಗೆಟ್ ಹಾಕ್ಕೊಂಡು ಓದಬೇಕು. ಕೆಲವೊಂದು ಸಬ್ಜೆಕ್ಟ್ಗಳನ್ನು ಟಾರ್ಗೆಟ್ ಹಾಕ್ಕೊಂಡು ಓದಬೇಕಂತ ಹೇಳಿದ್ದೀನಿ. ಮತ್ತು ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನು ಆ ಕಂಪ್ಲೀಟ್ ವಿಡಿಯೋದಲ್ಲಿ ಡೇ 1ನಲ್ಲಿ ಹೇಳಿದ್ದೀನಿ ನೋಡಿ. 572 VO ಹುದ್ದೆಗೆ ಯಾರು ಪ್ರಿಪ್ರೇಷನ್ ಮಾಡ್ತಿದ್ದೀರಲ್ಲ ನೋಡಿ ಈ ಪಾಯಿಂಟ್ಗಳನ್ನು ನೀವು ತಲೆಯಲ್ಲಿ ಇಟ್ಕೊಂಡು ರಿವಿಷನ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನೋಡಿ, ನಾನ್ HKದವ್ರಿಗೆ ಓನ್ಲಿ ಇನ್ 65 ಡೇಸ್ ಉಳ್ಕೊಂಡಿದೆ, HKದವ್ರಿಗೆ 85 ಡೇಸ್. ನೋಡಿ, ಇನ್ನು 65 ಡೇಸ್ ಇದೆ ಅಂದರೆ ತುಂಬ ದಿನ ಅಲ್ಲ. ನೀವು ಒಂದು 3-4 ಸಬ್ಜೆಕ್ಟ್ನ ಕರೆಕ್ಟಾಗಿ ರಿವಿಷನ್ ಮಾಡೋಷ್ಟರಲ್ಲೇ ಎಕ್ಸಾಮ್ ಬಂದುಬಿಡುತ್ತೆ. ನೀವು ಆಲ್ರೆಡಿ ನೋಡಿದ್ದಾರೆ, ಯಾವುದಂದರೆ PC ಅಪ್ಲೈ ಮಾಡಿದಾಗ ಇನ್ನೂ 60 ದಿನ ಇದೆ, 57 ದಿನ ಇದೆ, ಈ ಥರ ಕ್ಯಾಲ್ಕುಲೇಟ್ ಮಾಡ್ತಿದ್ರು. ನಾಳೆನೇ ಎಕ್ಸಾಮ್ ಇದೆ PCದು. ಸೊ ಡೇ 1ನಲ್ಲಿ ಏನು ಹೇಳಿದ್ದೀನಲ್ಲ, ಕೆಲವೊಂದು ಪಾಯಿಂಟ್ಸ್ಗಳನ್ನು ನಿಮಗೆ ಯಾವುದು ಯೂಸ್ಫುಲ್ ಅನಿಸುತ್ತಲ್ಲ ಆ ಪಾಯಿಂಟ್ಗಳನ್ನು ನೋಟ್ ಮಾಡಿ ಇಟ್ಕೊಂಡು ಅಥವಾ ಫಾಲೋನ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಯಾಕೆಂದರೆ ನಾನು ಮುಂಚೆ VO ಬರೆದಾಗ ಆ ಕೆಲವೊಂದು ಪಾಯಿಂಟ್ಗಳನ್ನು ನಾನು ಫಾಲೋ ಮಾಡಿದ್ದೆ. ಮತ್ತು ಅದರ ಜೊತೆಗೆ ನೆಕ್ಸ್ಟು ಇವಾಗೇನು WD JE ಕ್ಲಿಯರ್ ಆಯ್ತಲ್ಲ ನಂದು, ಅದರಲ್ಲಿ ನೀವು ಆ ಪಾಯಿಂಟ್ಗಳನ್ನು ಕ್ಲಿಯರ್ ಮಾಡಿದೆ. ಮತ್ತು ಏನಂದರೆ ನೋಡಿ, VOಕ್ಕಿಂತ 10ರಿಂದ 15 ಮಾರ್ಕ್ಸು ಜಾಸ್ತಿ ಆಗಿದೆ ನಂದು VOಕ್ಕಿಂತ. ನೋಡಿ, ಇದು ಯಾಕೆ ಹೇಳ್ತೀನಿ ಅಂದರೆ, ನೀವು ಪ್ರೀವಿಯಸ್ಸಲ್ಲಿ ಏನು ರಾಂಗ್ ಮಾಡ್ತಿರಲ್ಲ ಅದನ್ನು ಕರೆಕ್ಷನ್ ಮಾಡಿಕೊಂಡು ನೆಕ್ಸ್ಟ್ ಎಕ್ಸಾಮ್ ಬರಿಬೇಕಾಗುತ್ತೆ. ಅದನ್ನೇ ಕಂಟಿನ್ಯೂ ಮಾಡಬಾರ್ದು. ನೋಡಿ, ಡೇ 2ಅಲ್ಲಿ ಇವತ್ತು ಏನು ಹೇಳೋಣ ಅಂದರೆ, ಡೇ 2ಅಲ್ಲಿ ನೋಡಿ, ಶಾರ್ಟ್ ನೋಟ್ಸ್ ಮಾಡೋದು ತುಂಬ ಜನಕ್ಕೆ ಹೇಳಿದ್ದೆ, ಬಟ್ ಆದ್ರೂ ಕನ್ಫ್ಯೂಷನ್ ಆಗ್ತಿದೆ. ಶಾರ್ಟ್ ನೋಟ್ಸ್ ಯಾವ ಥರ ಮಾಡಬೇಕಂತೇಳಿ, ನೀವು ಯಾವ ಥರ ಮಾಡಿದ್ರಿ ಅಂತೇಳಿ ಒಂದು ಸ್ವಲ್ಪ ಡೆಮೋ ತೋರಿಸಿ ಅಂತ ಹೇಳ್ತಿದ್ರಿ. ಇವತ್ತು ನೋಡಿ ಅದರದ್ದು ನೋಡೋಣ. ನಾನು ಕಂಪ್ಲೀಟಾಗಿ ಯಾವುದ್ಯಾವುದು ಹಿಸ್ಟ್ರಿ ಪಾಲಿಟಿಯಲ್ಲಿ ಏನು ಶಾರ್ಟ್ ನೋಟ್ಸ್ ಮಾಡಿದ್ದೆಲ್ಲ ಅದನ್ನು ನೋಡೋಣ. ಅದಕ್ಕಿಂತ ಮುಂಚೆ ನೋಡಿ, ಇವಾಗ ನಾಳೆ PC ಎಕ್ಸಾಮ್ ಇದೆ. ನಾಳೆ PC ನೋಡಿ, ಸಿವಿಲ್ PCದು ಎಕ್ಸಾಮ್ ಇದೆ ಆಗಸ್ಟ್ 2ಕ್ಕೆ. ಅದರದ್ದು ಒಂದು ಕ್ವಶನ್ ಪೇಪರ್ ಬರುತ್ತೆ ನಾಳೆ. ಅದು ಆದಮೇಲೆ ನೋಡಿ, ಮಧ್ಯಾಹ್ನ HKದಿದೆ, ಬೆಳಗ್ಗೆ ನಾನ್ HKದಿದೆ, ಸಾಯಂಕಾಲ ಯಾವುದಿದೆ ಅಂದರೆ HKದಿದೆ. ಟೋಟಲ್ ಎಷ್ಟು ಪೇಪರ್ ಅಂದರೆ 2 ಪೇಪರ್ ಸಿಗುತ್ತೆ ನಿಮಗೆ, ಇವು 2 ಪೇಪರು. ನೆಕ್ಸ್ಟ್ ನೋಡಿ AOದಾದರೆ ನೋಡಿ, AO ಮತ್ತು AO ಇದೆಯಲ್ಲ, ಅದನ್ನು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಅಲ್ಲಿ 2 ಪೇಪರ್ ಸಿಗುತ್ತೆ. ಇನ್ ಕೇಸ್ ಕಂಡಕ್ಟ್ ಮಾಡಲಿಲ್ಲ ಅಂದರೆ ಸಿಗಲ್ಲ. ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ 2 ಪೇಪರ್ ಸಿಗುತ್ತೆ. ಸಿವಿಲ್ PCದು 2 ಪೇಪರು, ಟೋಟಲ್ 4 ಪೇಪರ್ ಆಯಿತು. ನೆಕ್ಸ್ಟ್ ಯಾವುದಂದರೆ CR ಮತ್ತು DR, ಅದು PCದು, ಅಲ್ಲಿ 2 ಪೇಪರ್ ಸಿಗುತ್ತೆ, HK ಮತ್ತು ನಾನ್ HKದು. ಇದು ಏನಕ್ಕಂತ ಹೇಳ್ತೀನಿ ಮುಂದೆ ನಿಮಗೆ. ನೋಡಿ, ಇಲ್ಲಿ 2 ಪೇಪರ್ ಆಯಿತು. ನೆಕ್ಸ್ಟ್ ನೋಡಿ, ಸೆಪ್ಟೆಂಬರ್ 20ಕ್ಕೆ KSRP ಇದೆ. KSRP ಮತ್ತು KSISFದು ಅದು PCದು ಬರುತ್ತೆ, KSRPದು. ನೋಡಿ, ಇಲ್ಲಿ HK ಮತ್ತು ನಾನ್ HK ಟೋಟಲು ಇಲ್ಲಿ 2 ಪೇಪರ್ ಸಿಗುತ್ತೆ KE ಕಡೆಯಿಂದ. ಇವೆಲ್ಲ ಕ್ವಶನ್ ಪೇಪರ್ಗಳು KE ಕಡೆಯಿಂದ. ಟೋಟಲ್ ಎಷ್ಟು ಅಂದರೆ ನೋಡಿ 8 ಪೇಪರ್ ಸಿಗುತ್ತೆ. ನೋಡಿ, ನೀವು ಅಕ್ಟೋಬರಲ್ಲಿ VO ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಟೋಟಲ್ ನಿಮಗೆ ಎಷ್ಟು ಪೇಪರ್ ಅಂದರೆ 2 ತಿಂಗಳಲ್ಲಿ 8 ಪೇಪರ್ ಸಿಗುತ್ತೆ. GKದು KE ಕಡೆಯಿಂದ 8 ಪೇಪರ್ ಸಿಗುತ್ತೆ. ಇದನ್ನು ನೀವು ಏನು ಮಾಡಬೇಕಂದ್ರೆ, ನನ್ನ ಪ್ರಕಾರ ನೋಡಿ, ನಾನು ಯಾವ ಥರ ಮಾಡ್ತಿದ್ದೆ ಅಂದರೆ, ಇವಾಗ 8 ಪೇಪರ್ ಸಿಗುತ್ತಾ, ನೀವು ಏನು ಮಾಡಬೇಕಂದ್ರೆ 1.5 ಗಂಟೆ ಟೈಮ್ನ ಹಚ್ಚಿ, ಟೈಮ್ ಇಟ್ಟು 1.5 ಗಂಟೆ ಟೈಮ್ ಇಟ್ಟು ಅದೇ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ಕೀ ಆನ್ಸರ್ಗಳನ್ನು ಡೈರೆಕ್ಟಾಗಿ ಸರ್ಚ್ ಮಾಡಿ ಟಿಕ್ ಮಾಡಿ ಇಟ್ಕೋಬೇಡಿ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಕ್ವಶನ್ ಪೇಪರ್ ಬಂದ ತಕ್ಷಣ ಏನು ಮಾಡ್ತಾರೆ ಅಂದರೆ, ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಅಥವಾ ತಮಗೆ ಗೊತ್ತಿರೋ ಕೀ ಆನ್ಸರ್ಗಳನ್ನು ಈ ಥರ ಟಿಕ್ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಟಿಕ್ ಮಾಡಬಾರ್ದು. ಫಸ್ಟ್ ಏನು ಮಾಡಬೇಕಂದ್ರೆ 1.5 ಗಂಟೆ, ಯಾಕಂದರೆ ಅಲ್ಲಿ 2 ಅವರ್ ಟೈಮ್ ಇರುತ್ತೆ. ನೋಡಿ, ಯಾಕೆ 1.5 ಗಂಟೆ ಹೇಳ್ತಿದ್ದೀನಿ ಅಂದರೆ, ಅಲ್ಲಿ 2 ಗಂಟೆ ಇರುತ್ತೆ, VOಗೆ 2 ಅವರ್ ಟೈಮ್ ಇರುತ್ತೆ. ಬಟ್ ನೀವು 1.5 ಗಂಟೆ ಕಡಿಮೆ ಟೈಮ್ ಹಚ್ಚಿ ಸಾಲ್ವ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಎಕ್ಸಾಮಲ್ಲಿ ಬರೆಯೋದು ಬೇರೆ ಆಗುತ್ತೆ. ಸೊ ಇಲ್ಲಿ ನೀವು ಸ್ಟಡಿ ಹಾಲಲ್ಲಿ ಅಥವಾ ಮನೆಯಲ್ಲಿ ಕುಂತು ಎಕ್ಸಾಮ್ ಬರೆಯೋದು ಬೇರೆ ಆಗುತ್ತೆ. ಈ ಥರ 1.5 ಗಂಟೆ ಟೈಮ್ ಹಚ್ಕೊಂಡು ಅದೇ ಕ್ವಶನ್ ಪೇಪರ್ನ ನಿಮ್ಗೆ ಎಷ್ಟು ಬರುತ್ತಲ್ಲ ಅಷ್ಟನ್ನ ನೀಟಾಗಿ ಎಲ್ಲಿ ನೋಡ್ದೇ ಆನ್ಸರ್ಗಳನ್ನು ಟಿಕ್ ಮಾಡಿ. ನೋಡಿ, ಇವಾಗ ನಿಮ್ಗೆ ಎಕ್ಸಾಂಪಲ್ ಒಂದು 50 ಬರುತ್ತಾ ಬರಲಿ, ನೆಕ್ಸ್ಟ್ 60 ಬರುತ್ತಾ, ಒಬ್ಬೊಬ್ಬರಿಗೆ 60 ಬರಲಿ. ಯಾಕಂದರೆ ಇದು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ನೀವು ಯಾವ ರೀತಿ ಓದಿದ್ದೀರಾ, ನೀವು ಓದಿರೋ ಟಾಪಿಕ್ ಮೇಲೇ ಕ್ವಶನ್ ಬಂದಿದೆಯಾ, ಸೊ ನಿಮಗೆ ಒಂದು ಗೊತ್ತಾಗುತ್ತೆ. ಅಂದರೆ ನಾನು ಎಷ್ಟು ಸ್ಕೋರ್ ಮಾಡತ್ತೀನಿ, ಎಷ್ಟು ಸ್ಕೋರ್ ಮಾಡ್ಬೋದು ನೆಕ್ಸ್ಟ್ ಎಕ್ಸಾಮಲ್ಲಿ. ಸೊ ಈ ರೀತಿ 8 ಕ್ವಶನ್ ಪೇಪರ್ಗಳನ್ನು ನೀವು ಮಾಡಿದ್ರೆ VOಗೆ ಹೆಲ್ಪ್ ಆಗುತ್ತೆ. ಇಲ್ಲ ಕ್ವಶನ್ ಪೇಪರ್ ಬಂದಿದೆ, ಕೀ ಆನ್ಸರ್ KE ಕಡೆಯಿಂದ ಬಿಟ್ಟಿದ್ದಾರೆ, ಡೈರೆಕ್ಟ್ ಟಿಕ್ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂತೇಳಿ ಆ ರೀತಿ ಮಾಡಬೇಡಿ. ನೋಡಿ, ಟೆಸ್ಟ್ ಸೀರೀಸ್ ಏನು ತೊಗೋತಿರಲ್ಲ ಇದೇ ಥರ ಇರುತ್ತೆ. ಟೆಸ್ಟ್ ಸೀರೀಸಲ್ಲಿ ಅವ್ರು ಕ್ವಶನ್ಗಳನ್ನು ಫಾರ್ಮ್ ಮಾಡಿರ್ತಾರೆ, ರೆಡಿ ಮಾಡಿರ್ತಾರೆ, ಅದನ್ನೇ 1.5 ಗಂಟೆ ಟೈಮ್ ಹಚ್ಚಿ ನಿಮಗೆ ಸಾಲ್ವ್ ಮಾಡೋಕ್ಕೆ ಕೊಡ್ತಾರೆ. ನೋಡಿ, ಅಲ್ಲಿ ಟೆಸ್ಟ್ ಸೀರೀಸ್ ತೊಗೊಳ್ಳೋ ಬದಲಿ ಈ ರೀತಿ ಮಾಡಿದ್ರೆ ಮುಗೀತು. ಇನ್ನು ಟೆಸ್ಟ್ ಸೀರೀಸ್ ಅಮೌಂಟ್ ಎಲ್ಲ ಉಳಿತೆ. ನಾನು ಯಾವುದೇ ರೀತಿ ಟೆಸ್ಟ್ ಸೀರೀಸ್ನ ತೊಗೊಂಡಿಲ್ಲ. ಈ ರೀತಿ ಮಾಡಿದ್ರೆ ನೋಡಿ ತುಂಬ ಹೆಲ್ಪ್ ಆಗುತ್ತೆ VOಗೆ.
ನೋಡಿ ಇದರಲ್ಲಿ ಕರೆಂಟ್ ಅಫೇರ್ಸ್ ಕೇಳಿರ್ತಾರೆ. ಕರೆಂಟ್ ಅಫೇರ್ಸು ತುಂಬ ಇಂಪಾರ್ಟೆಂಟ್ ಅಂದರೆ ಕರೆಂಟ್ ಅಫೇರ್ಸ್ ಕೆ ಎದವ್ರು ಜಾಸ್ತಿ ಕೇಳಿರ್ತಾರೆ ನೋಡಿ. ಅದ್ರ ಬಿಟ್ಟರೆ ನೆಕ್ಸ್ಟು ಮೆಂಟಲ್ ಎಬಿಲಿಟಿನ ಕೇಳಿರ್ತಾರೆ. ಸೊ ಇವು ಮೆಂಟಲ್ ಎಬಿಲಿಟಿ ಮತ್ತು ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ನೋಡಿ ಎಷ್ಟು ಕ್ವಶನ್ ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಟಚ್ ಮಾಡಿದ್ದೀರಾ ಮತ್ತು ಮೆಂಟಲ್ ಎಬಿಲಿಟಿ ಯಾವ ರೀತಿ ಕ್ವಶನ್ ಬಂದಿದೆ, ನಾನು ಯಾವ ರೀತಿ ಸಾಲ್ವ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ಗೊತ್ತಾಗಬೇಕಂದ್ರೆ ಇವು 8 ಕ್ವಶನ್ ಪೇಪರ್ಗಳನ್ನು ಟೈಮ್ ಹಚ್ಚಿ ಸಾಲ್ವ್ ಮಾಡ್ಕೊಳ್ಳಿ. ನೋಡಿ ನೀವು ಕ್ವಶನ್ ಪೇಪರಲ್ಲಿನೇ ಟಿಕ್ ಮಾಡೋಕೆ ಆಗಲಿಲ್ಲ ಅಂದರೆ ಎಕ್ಸಾಮ್ ಥರನೇ ಮಾಡಬೇಕಂದ್ರೆ ನಿಮಗೆ OMR ಅಂತೇಳಿ ಗೂಗಲಲ್ಲಿ ಸರ್ಚ್ ಮಾಡಿದರೆ OMR ಫಾರ್ಮೇಟು ಬ್ಲ್ಯಾಂಕ್ದು ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ನ ತೊಗೋಬೋದು. ಅದನ್ನು ಒಂದು 10 ಕಾಪಿ ಪ್ರಿಂಟ್ ತೊಗೊಂಡು ಇವಾಗ ಏನು ಎಕ್ಸಾಮ್ ಕಂಡಕ್ಟ್ ಮಾಡ್ತಿರ್ತಾರಲ್ಲ, ಸೊ ಅವೆಲ್ಲ ಕ್ವಶನ್ ಪೇಪರ್ಗಳನ್ನು ನೀವು ಇದೇ OMRಲ್ಲಿ ಟೈಮ್ ಹಚ್ಚಿ ಸಾಲ್ವ್ ಮಾಡ್ಬೋದು. ಸೊ ಸಪ್ರೇಟಾಗಿ ಒಬ್ಬರೇ ಕುಂತು ಈ ರೀತಿ ಸಾಲ್ವ್ ಮಾಡಿದ್ರೆ ಒಂದು ಟೆಸ್ಟ್ ಸೀರೀಸ್ ಕಂಡಕ್ಟ್ ಮಾಡ್ದಂಗೆ ಆಗುತ್ತೆ. 1.5 ಗಂಟೆ ಟೈಮ್ ಹಚ್ಚಿ, ಇಲ್ಲ ನೀವು ಆರಾಮಾಗೆ ಸಾಲ್ವ್ ಮಾಡಿದ್ರೆ ಒಂದು 2 ರಿಂದ 3 ಅವರ್ ಸಾಲ್ವ್ ಮಾಡ್ತೀರಾ. ಆವಾಗ ಏನಾಗುತ್ತೆ, ಈಸಿಯಾಗಿ ಎಲ್ಲ ಕ್ವಶನ್ನ ಟಚ್ ಮಾಡ್ತೀರಾ. ಆ ರೀತಿ ಮಾಡಬೇಡಿ. 1.5 ಗಂಟೆ ಅಥವಾ 1:45 ನಿಮಿಷ ಈ ಥರ ಟೈಮ್ ಹಚ್ಚಿ ಸಾಲ್ವ್ ಮಾಡ್ಕೊಳ್ಳಿ. ಯಾವುದೇ ಟೆಸ್ಟ್ ಸೀರೀಸೇ ಬೇಕಾಗಿಲ್ಲ, ನಾನು ಇದೇ ಥರ ಸಾಲ್ವ್ ಮಾಡ್ತಿದ್ದೆ, ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಇವಾಗ 8 ಕ್ವಶನ್ ಪೇಪರ್ ಹೇಳಿದ್ದೀನಿ. ಒಂದು ಕಂಡಕ್ಟ್ ಆಗಲಿಲ್ಲ ಅಂದರೆ 6 ಕ್ವಶನ್ ಪೇಪರ್ ಆದರೂ ನಿಮಗೆ ಸಿಗುತ್ತೆ, ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ನೋಡಿ VO HK ಬರೀತಿದ್ರೆ HKದವ್ರು ಇದ್ದರೆ ನೋಡಿ ನಿಮಗೆ ಇನ್ನೂ 1-2 ಕ್ವಶನ್ ಪೇಪರ್ 4 ಕ್ವಶನ್ ಪೇಪರ್ ಎಕ್ಸ್ಟ್ರಾ ಸಿಗುತ್ತೆ. ಲ್ಯಾಂಡ್ ಸರ್ವೇಯರ್ ಸಿಗುತ್ತೆ ಮತ್ತು ನಾನ್ HK VOದು ಸಿಗುತ್ತೆ HK ಬರೆಯೋರಿಗೆ. ಸೊ ಈ ರೀತಿ ಮಾಡಿದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ನಾನು ಕೆಲವೊಂದು ಪಾಯಿಂಟ್ಗಳನ್ನು ಹೇಳಿದ್ದೀನಿ. ಲಾಂಗ್ ಫಾರ್ಮ್ ವಿಡಿಯೋಗಳನ್ನು ನೋಡಬೇಡಿ. ನೋಡಿ 4 to 5 ಮಂತ್ಸ್ ಮ್ಯಾಗ್ಝಿನ್ಗಳನ್ನು 2-3 ಸಲ ಎಕ್ಸ್ಟ್ರಾ ರಿವಿಷನ್ ಮಾಡ್ಕೊಳ್ಳಿ, ತುಂಬ ಯೂಸ್ಫುಲ್ ಆಗುತ್ತೆ, ಯೂಸ್ ಆಗುತ್ತೆ. ನೋಡಿ ಶಾರ್ಟ್ ನೋಟ್ಸ್ ಮಾಡೋದು ತುಂಬ ಜನ ಕೇಳ್ತಿದ್ರಿ, ಇವಾಗ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನೋಡಿ ಇವಾಗ ಯಾವುದಂದರೆ ನೋಡಿ ಇದು ಪಾಲಿಟಿಯಲ್ಲಿ ಏನು ಇದನ್ನು ಶಾರ್ಟ್ ನೋಟ್ಸ್ ಮಾಡಿದ್ದೀನಿ ಅಂದರೆ ಹೇಳಿಕೆಗಳು. ಇವಾಗ ಸ್ಟೇಟ್ಮೆಂಟ್ ಬರುತ್ತೆ. ಇವಾಗ ಜುಲೈ ಮಂತಲ್ಲೇ ನೋಡಿ 5ನೇ ತಾರೀಕಿಗೆ ಎಕ್ಸಾಮ್ ಆಗಿತ್ತು ನೋಡಿ, ಗ್ರೂಪ್ ಬಿ. ಇದು 5ಕ್ಕೆ ಗ್ರೂಪ್ ಬಿ KE ಕಡೆ ಕಂಡಕ್ಟ್ ಮಾಡಿದರಲ್ಲಿ ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಬಂದಿತ್ತು ನೋಡಿ. ಅಂಬೇಡ್ಕರ್ ಅವರು ಹೇಳಿರೋದು ಒಂದು ಸ್ಟೇಟ್ಮೆಂಟ್ ಬಂದಿತ್ತು. ಸೊ ನೋಡಿ ಸ್ಟೇಟ್ಮೆಂಟ್ ಪ್ರಶ್ನೆಗಳು ಯಾವುದೇ ಎಕ್ಸಾಮಲ್ಲಿ ಖಂಡಿತ ಒಂದು ಅಥವಾ 2 ಕ್ವಶನ್ ಇದ್ದೇ ಇರುತ್ತೆ. ಸೊ ಅದರ ಸಲುವಾಗಿ ಸ್ಟೇಟ್ಮೆಂಟ್ ಪ್ರಶ್ನೆಗಳು ಏನಿರ್ತಾವಲ್ಲ ಅದಕ್ಕೆ ನೀವು ಟಚ್ ಮಾಡಬೇಕಂದ್ರೆ ಈ ಥರ ಸ್ಟೇಟ್ಮೆಂಟ್ಗಳನ್ನು ಒಂದು ಶಾರ್ಟ್ ನೋಟ್ಸಲ್ಲಿ ಮಾಡಿಟ್ಕೋಬೇಕು. ನೋಡಿ ಇವಾಗ ಅಂಬೇಡ್ಕರ್ ಅವ್ರದ್ದು ಇದು ಪಾಲಿಟಿಯಲ್ಲಿ ಬರುತ್ತೆ. ಈ ಸ್ಟೇಟ್ಮೆಂಟ್ನ ನಾನು ಬರೆದಿಟ್ಕೊಂಡಿದ್ದೀನಿ. ನೆಕ್ಸ್ಟು ಗ್ರಾನ್ವಿಲ್ ಆಸ್ಟಿನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾರ್ನರ್ ಸ್ಟೋನ್ ಆಫ್ ಎ ನೇಷನ್ ಅಂತೇಳಿ ಇದು ಸ್ಟೇಟ್ಮೆಂಟು. ಇದು ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಇದೆ ನೋಡಿ ಇದು. ನೆಕ್ಸ್ಟ್ ನೋಡಿ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳು ಅಂದರೆ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ DPSP ಇದಾವಲ್ಲ ಅದನ್ನು ಸಂವಿಧಾನದ ಅಂತರಾತ್ಮ ಅಂತೇಳಿ ಇದು ಪ್ರೀವಿಯಸ್ ಕ್ವಶನ್ ಪೇಪರು. ಚೆಕ್ ಮಾಡಿ ನೋಡಿ, ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ ಇದೆ. ಸೊ ಈ ರೀತಿ ನಾನು ಎಷ್ಟು ಅವರು ಹೇಳಿಕೆಗಳು ಕೊಟ್ಟಿದ್ದಾರಲ್ಲ ಸೊ ಅದನ್ನು ಪಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ರೀತಿ ಪಾಲಿಟಿನ ಎಲ್ಲದರೂ ನೋಡಿ, ಪಾಲಿಟಿಯಲ್ಲಿ ಎಷ್ಟು ಹೇಳಿಕೆಗಳು ಬರ್ತಾವಲ್ಲ ಅದನ್ನೆಲ್ಲ ಮಾಡಿದ್ದೀನಿ ನೋಡಿ. KC ವೀಯರು, LM ಸಿಂಘ್ವಿ, MS ಚಾಗ್ಲಾ. ಈ MS ಚಾಗ್ಲಾದಿದು ಪ್ರೀವಿಯಸ್ ಕ್ವಶನ್ ನೋಡಿ. ಇದು ನೋಡಿ ಸಿಂಘ್ವಿದು ಇದೂ ಕ್ವಶನ್ ಇದೆ, DPSPನ ಜೀವಧಾತು ಅಂತ ಹೇಳಿರೋದು. ಈ ಥರ ನೋಡಿ BN ರಾವ್, ಲಾರ್ಡ್ ವಿಸ್ಕೌಂಟ್, ಈ ಥರ ನೋಡಿ ಒಂದು 30 ರಿಂದ 40 ಬರ್ತವೆ. ಎಲ್ಲರದು ಸ್ಟೇಟ್ಮೆಂಟ್ಗಳನ್ನು ನೀವು ಈ ಥರ ಬರೆದು ಇಟ್ಕೋಬೇಕು. ನೋಡಿ ಇದು ಪ್ರಸ್ತಾವನೆಯನ್ನು ಇದು ಎಷ್ಟು ಕ್ವಶನ್ ಪೇಪರಲ್ಲಿ ಬಂದಿದೆ. KM ಮುನ್ಷಿ ನೋಡಿ ರಾಜಕೀಯ ಜಾತಕ. ಕನ್ಫ್ಯೂಸ್ ಆಗುತ್ತೆ, ನೀವು ಓದಿರ್ತೀರ ಬಟ್ ಕನ್ಫ್ಯೂಸ್ ಆಗುತ್ತೆ. ಈ ರೀತಿ ಮಾಡಿಕೊಂಡ್ರೆ ಎಕ್ಸಾಮ್ ಹಿಂದಿನ ದಿನ ಎಲ್ಲನೂ ನೋಡ್ಕೋಬೋದು. ನೋಡಿ ಪಾಲ್ಕಿವಾಲ ಗುರುತಿನ ಚೀಟಿ ಅಂತ ಹೇಳಿದ್ದಾರೆ. ಅನಿಸ್ಟ್ ಬಾರ್ಕರ್ ನೋಡಿ ಆತ್ಮ ಅಂತ ಹೇಳಿದ್ದಾರೆ. ಹಿದಾಯತ್ ಉಲ್ಲಾ ನೋಡಿ ಕಿರುಹೊತ್ತಿಗೆ. ಇದು 3-4 ಯಾವುದಕ್ಕಂದರೆ ಪ್ರಸ್ತಾವನೆಗೆ, ಪ್ರಿಯಾಂಬಲ್ಗೆ ಸ್ಟೇಟ್ಮೆಂಟ್ ಕೊಟ್ಟಿರೋದು ಈ ರೀತಿ. ಸೊ ನೋಡಿ ಅಂಬೇಡ್ಕರ್ ಅವ್ರದ್ದು ತುಂಬ ಕೇಳ್ತಾರೆ, ಅವರು ಸ್ಟೇಟ್ಮೆಂಟ್ಗಳು ಜಾಸ್ತಿ ಇದ್ದಾವೆ ನೋಡ್ಕೊಳ್ಳಿ. ಪಾಲಿಟಿಯಲ್ಲಿ ನೋಡಿ HN ಕುಂಜ್ರು ಇದೆ. ಮತ್ತು ನೋಡಿ ಅಂಬೇಡ್ಕರ್ ಅವ್ರದ್ದು 3 ಬರೆದಿದ್ದೀನಿ. ಈ ಥರ ನೋಡಿ ನಾನೊಂದು 20 ಜನದ ಬರ್ಕೊಂಡಿದ್ದೀನಿ. ಈ ಥರ ನೀವು ಬರ್ಕೊಂಡು ಇಟ್ಕೊಂಡ್ರೆ ಅಪ್ಕಮಿಂಗ್ ಎಕ್ಸಾಮಲ್ಲಿ ಒಂದೇ ಹಿಂದಿನ ದಿನದಲ್ಲಿ ಅಥವಾ ಎಕ್ಸಾಮ್ ಇನ್ನೂ 1-2 ಅವರ್ ಇದೆ ಅಂದರೆ ಈ ರೀತಿ ನೋಡ್ಕೊಂಡು ಬಿಡ್ಬೋದು. ಸೊ ನೋಡಿ ನೆಕ್ಸ್ಟ್ ಯಾವುದಂದರೆ ನೋಡಿ ಇವಾಗ ಗವರ್ನರ್ ನಿನ್ನೆ ಹೇಳಿದೆ ನಾನು, ಗವರ್ನರ್ದೊಂದು ಶಾರ್ಟ್ ನೋಟ್ಸಾಗಿ ಮಾಡಿ ಇಟ್ಕೊಳ್ಳಿ ಅಂತೇಳಿ. ನೋಡಿ ಲಾರ್ಡ್ ವಾರನ್ ಹೇಸ್ಟಿಂಗ್ಸು ಇವ್ರದ್ದು ಏನೊಂದು ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾನು ಮಾಡಿಟ್ಕೊಂಡಿದ್ದೀನಿ ಒಂದೇ ಪೇಜಲ್ಲಿ. ನೆಕ್ಸ್ಟು ಕಾರ್ನ್ವಾಲಿಸು, ನೆಕ್ಸ್ಟು ಲಾರ್ಡ್ ವೆಲ್ಲೆಸ್ಲಿ. ಈ ಥರ ನೋಡಿ ಅವರೊಂದು ಏನು ನೋಡಿ ಈಗ ಯುರೋಪೀಕರಣ ನೋಡಿ, ಭಾರತದ ನಾಗರಿಕ ಸೇವೆ, ಸರ್ಕ್ಯೂಟ್ ಕೋರ್ಟ್ಸ್ಗಳನ್ನು ಯಾರು ಸ್ಟಾರ್ಟ್ ಮಾಡಿದ್ರು ಕೇಳ್ತಾರೆ ನೋಡಿ. ಕಾಯಂ ಜವಾಬ್ದಾರಿ ಪದ್ಧತಿ, ಸೊ ಅದು ಎಲ್ಲಿ ಸ್ಟಾರ್ಟ್ ಆಯಿತು ಫಸ್ಟು. ಈ ರೀತಿ ನೋಡಿ ನೀವು ಪಾಯಿಂಟ್ಗಳನ್ನು ಮಾಡಿಟ್ಕೊಂಡು ಒಂದೇ ಪೇಜಲ್ಲಿ ಆಗುತ್ತೆ. ಇದು ನೋಡಿ ಒಂದೇ ಪೇಜಲ್ಲಿನೇ ಬ್ಯಾಕ್ ಟು ಬ್ಯಾಕ್ ಆಗುತ್ತೆ. ನೋಡಿ ನಾನು ಕರ್ನಾಟಕ ಹಿಸ್ಟ್ರಿನ ಒಂದೇ ಪೇಜಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕಲ್ಲಿನೇ ಕಂಪ್ಲೀಟ್ ಮಾಡಿದ್ದೀನಿ. ಕರ್ನಾಟಕ ಹಿಸ್ಟ್ರಿ 7 ಡೈನೆಸ್ಟಿಗಳನ್ನು ಒಂದೇ ಪೇಜಲ್ಲಿ ಬರ್ಕೊಂಡು ಇಟ್ಕೊಂಡಿದ್ದೀನಿ ರಿವಿಷನ್ ಮಾಡೋಕ್ಕೆ. ಮತ್ತು ನೋಡಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಎಕ್ಸಾಮಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಬೇರೆ ಕೇಳಿರ್ತಾರೆ.
ಒಂದೊಂದು ಪಾಯಿಂಟ್ಸ್ಗಳನ್ನು ನಾವು ಓದಿರಲ್ಲ, ಅಂಥ ಪಾಯಿಂಟ್ಗಳನ್ನು ಅಂಥ ಸ್ಟೇಟ್ಮೆಂಟ್ಗಳನ್ನು ಎಕ್ಸಾಮಲ್ಲಿ ಬಂದಿರುತ್ತೆ. ಅದನ್ನು ಏನು ಮಾಡಬೇಕಂದ್ರೆ ನೀವು ಇದೇ ಪೇಜಲ್ಲಿ ಏನು ಮಾಡಬೇಕಂದ್ರೆ ರೆಡ್ ಅಥವಾ ಬ್ಲ್ಯಾಕ್ ಇಂಕಲ್ಲಿ ನೀವು ಬರೆದಿಟ್ಕೊಂಡ್ರೆ ಆ ಪಾಯಿಂಟು ಹೈಲೈಟಾಗಿ ಕಾಣಿಸುತ್ತೆ. ಅದನ್ನು ನೋಟ್ ಮಾಡಿ ಇಟ್ಕೋಬೇಕು. ಇದರಲ್ಲಿನೇ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಎಕ್ಸ್ಟ್ರಾ ಕೇಳಿರ್ತಾರೆ ನೋಡಿ. ಎಕ್ಸಾಂಪಲ್ ನಿನ್ನೆ ಇದು ಹೇಳಿದ್ದೆ ನೋಡಿ ಕೃತಿಗಳು ಈ ರೀತಿ ಕೇಳ್ತಾರೆ. ನಾರಾಯಣ ಗುರುಗಳದು ಇಂದ್ರಿಯ ವೈರಾಗ್ಯಂ, ಅಗ್ನಿಹೋತ್ರಿ ದೇವಶಾಸ್ತ್ರ, ಇವು ಕನ್ಫ್ಯೂಸ್ ಆಗುತ್ತೆ, ತುಂಬ ಬರ್ತವೆ ನೋಡಿ. ಸ್ವಾಮಿ ವಿವೇಕಾನಂದರದು 3 ಇದೆ, 3 ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಒಂದೇ ಪೇಜಲ್ಲಿ ನೋಡಿ ಇದರಲ್ಲಿನೇ ಡಿವೈಡ್ ಮಾಡಿ ಬರ್ಕೊಂಡಿದ್ದೀನಿ ನೋಡಿ. ಸೊ ಈ ಥರ ಶಾರ್ಟ್ ನೋಟ್ಸ್ ಮಾಡೋದು ತುಂಬ ಹೆಲ್ಪ್ ಆಗುತ್ತೆ. ನಾನು ಈ ಥರ ಮಾಡಿದ್ದೀನಿ ನೋಡಿ. ಪ್ರಕರಣಗಳು ಪಾಲಿಟಿಯಲ್ಲಿ ಎಷ್ಟು ಪ್ರಕರಣಗಳು ಬರುತ್ತವಲ್ಲ ಎಲ್ಲನೂ ಬರ್ಕೊಂಡು ಇಟ್ಕೊಂಡಿದ್ದೀನಿ. MC ಮೆಹ್ತಾ ನೋಡಿ, ವಿಶಾಖ ಸ್ಟೇಟ್ ಆಫ್ ರಾಜಸ್ಥಾನ್ ಇದೆ. MC ಮೆಹ್ತಾದು ಜಾಸ್ತಿ ಕೇಳ್ತಾರೆ ನೋಡಿ. ಸೊ ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ, ಓಕೆನಾ. ಈ ಥರ ಪ್ರಕರಣಗಳನ್ನು ಎಲ್ಲನೂ ಮಾಡಿಕೊಂಡ್ರೆ ಯಾವುದೇ ಕನ್ಫ್ಯೂಷನ್ ಆಗಲ್ಲ. ಓದಿರ್ತೀರ ಬಟ್ ಕನ್ಫ್ಯೂಷನ್ ಆಗುತ್ತೆ, ಯಾಕಂದರೆ ಜಾಸ್ತಿ ರಿವಿಷನ್ ಮಾಡಲ್ಲ. ಈ ಥರ ಶಾರ್ಟ್ ನೋಟ್ಸ್ ಮಾಡಿದ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ ನೋಡಿ. ಕರ್ನಾಟಕ ಹಿಸ್ಟ್ರಿ ತೋರಿಸ್ತೀನಿ ನೋಡಿ, ಮತ್ತು ಇಯರ್ಗಳನ್ನು ಪ್ರತಿಯೊಂದು ಹಿಸ್ಟ್ರಿ ಅಥವಾ ಪಾಲಿಟಿಯಲ್ಲಿ ಎಲ್ಲಿ ಇಯರ್ಗಳು ಬರ್ತಾವಲ್ಲ ಎಲ್ಲ ಇಯರ್ಗಳನ್ನು ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಯಾವ್ದು ನೋಟ್ ಮಾಡಿದ್ದೀನಿ ಅಂದರೆ ನೋಡಿ ಇಲ್ಲಿ ಇಯರ್ ಇದೆ. ನೆಕ್ಸ್ಟ್ ನೋಡಿ ಇಲ್ಲಿ ಕರ್ನಾಟಕ ಹಿಸ್ಟ್ರಿಯಲ್ಲಿ ಏನು ಶಾರ್ಟ್ ನೋಟ್ಸ್ ಮಾಡಿದ್ದೀನಿ ಅಂದರೆ ನೋಡಿ ಟೆಂಪಲ್ಗಳನ್ನು ಶಾರ್ಟ್ ನೋಟ್ಸ್ ಮಾಡಿದ್ದೀನಿ. ಟೆಂಪಲ್ಗಳನ್ನು ಯಾವುದು ಡೈನೆಸ್ಟಿದು ಯಾವ ಟೆಂಪಲ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಿದರು ಅಂತೇಳಿ ನೋಡಿ. ಇವಾಗ ಕದಂಬರದು ಹಲಸಿಯಲ್ಲಿದೆ, ಬನವಾಸಿಯಲ್ಲಿದೆ, ದೊಡ್ಡ ಗದ್ದವಳ್ಳಿ, ಶಿವಮೊಗ್ಗ ಮತ್ತು ಗೋವಾದಲ್ಲಿ ಅವರು ಟೆಂಪಲ್ಗಳನ್ನು ಕಟ್ಟಿದ್ದಾರೆ. ಯಾವ ಟೆಂಪಲು ಯಾವ ಪ್ಲೇಸಲ್ಲಿದೆ ಅಂತ ಬರೆದಿದ್ದೀನಿ. ನೆಕ್ಸ್ಟ್ ನೋಡಿ ಗಂಗರದು ಒಟ್ಟು ಟೆಂಪಲ್ಗಳನ್ನು ಕೇಳ್ತಾರೆ. VO ಮತ್ತು PC ಅಂತ ಗ್ರೂಪ್ C ಎಕ್ಸಾಮ್ ಏನಿದೆಯಲ್ಲ ಇದೇ ಥರ ಕ್ವಶನ್ಗಳು ಬರ್ತವೆ. ಇಲ್ಲೇ ನೋಡಿ ಏನು ಮಾಡ್ತಾರೆ ಅಂದರೆ ಯಾವುದು ಮೇಲಿನ 2 ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ತಾರೆ. ಇಲ್ಲಿ 4 ಕೊಟ್ಟಿರ್ತಾರೆ, 2 ಮ್ಯಾಚ್ದು ಕೇಳಿರ್ತಾರೆ. ಮತ್ತು ಅರೇಂಜ್ಮೆಂಟ್ನು ಕೇಳ್ತಾರೆ. ಫಸ್ಟ್ ಯಾರದು ಕದಂಬರದು, ಗಂಗರು, ಹೊಯ್ಸಳರದು. ಮತ್ತು ನೋಡಿ ಹೊಂದಿಸಿ ಬರೆಯರು ಕೇಳ್ತಾರೆ. ಈ ಥರ ಹೊಂದಿಸಿ ಬರೆಯರನ್ನು ಕೇಳ್ತಾರೆ. ಸೊ ಈ ಥರ ನೀವು ಟೆಂಪಲ್ಗಳನ್ನು ಒಂದು ಕಡೆ ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೊಳ್ಳೋದು ಬೆಟರ್ ನೋಡಿ. ಹೊಯ್ಸಳರದು ತುಂಬ ಇಂಪಾರ್ಟೆಂಟು. ನೀವು ಬೇಕಿದ್ದರೆ ಯಾರು ಟೆಂಪಲ್ನ ಇಲ್ಲೇ ಬ್ರ್ಯಾಕೆಟಲ್ಲಿ ಯಾರು ಕನ್ಸ್ಟ್ರಕ್ಷನ್ ಮಾಡಿದರು ಆ ರಾಜರ ನೇಮ್ನು ಬರ್ಕೋಬೋದು ನೋಡಿ. ಇಲ್ಲಿ ತಲಕಾಡು ಮತ್ತು ಬೇಲೂರಲ್ಲಿ 3 ಟೆಂಪಲ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಯಾರಂದರೆ ವಿಷ್ಣುವರ್ಧನ್, ಒಂದು ಕೀರ್ತಿನಾರಾಯಣ, ವಿಜಯನಾರಾಯಣ ಮತ್ತು ಚೆನ್ನಕೇಶವ ಟೆಂಪಲ್. ಸೊ ಈ ರೀತಿ ಮಾಡಿ ಇಟ್ಕೊಂಡ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ ನೋಡಿ. ವಿಜಯನಗರ ಸಾಮ್ರಾಜ್ಯದ್ದು ಬರ್ಕೊಂಡಿದ್ದೀನಿ. ಮತ್ತು ಯಾರೋ ಟೆಂಪಲ್ನ ಕನ್ಸ್ಟ್ರಕ್ಷನ್ ಮಾಡಿ ಕೃಷ್ಣದೇವರಾಯ, ಲಕ್ಕಣ ದಂಡೇಶ, ಈ ಥರ ನೀವು ಯಾರು ಟೆಂಪಲ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತೇಳಿ ಅದನ್ನು ಬರ್ಕೋಬೇಕು. ತುಂಬ ಟೆಂಪಲ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಕರ್ನಾಟಕ ಹಿಸ್ಟ್ರಿಯಲ್ಲಿ ತುಂಬ ಟೆಂಪಲ್ಗಳು ಬರ್ತವೆ. ಸೊ ತುಂಬ ಕನ್ಫ್ಯೂಷನ್ ಆಗುತ್ತೆ. ಸೊ ಅದ್ರ ಸಲುವಾಗಿ ಈ ಥರ ಶಾರ್ಟ್ ನೋಟಾಗಿ ಮಾಡಿ ಇಟ್ಕೊಳ್ಳೋದು ಬೆಟರ್ ನೋಡಿ. ನಾನು ಹೇಳ್ತಿದ್ದೀನಿ, ಇದು ಫಾಲೋ ಮಾಡೋದು ಬಿಡೋದು ನಿಮ್ಮ ಇಷ್ಟ. ಯಾಕಂದರೆ ಫಾಲೋ ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ ನೋಡಿ. ಈ PDF ಬೇಕಂದರೆ ಇವಾಗ ಏನು ಶಾರ್ಟ್ ನೋಟ್ ಮಾಡಿದ್ದೀನಲ್ಲ ಇದನ್ನು ಬೇಕಂದರೆ ನಾನು ನಿಮಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ. ಇದ್ರ ಪ್ರಕಾರ ನೋಡಿ ನೀವು ಕೆಲವೊಂದು ಬೇರೆ ಇವಾಗ ನೀವು ಜಿಯೋಗ್ರಫಿ ಮಾಡ್ಬೋದು, ಎಕನಾಮಿಕ್ಸ್ ಮಾಡ್ಬೋದು, ಪಾಲಿಟಿ ಮಾಡ್ಬೋದು, ಹಿಸ್ಟ್ರಿ, ಸೈನ್ಸು ಪ್ರತಿಯೊಂದೂ ಶಾರ್ಟ್ ನೋಟ್ ಪಾಯಿಂಟ್ ಮಾಡಿ ಇಟ್ಕೋಬೋದು ನೋಡಿ. ಇವಾಗ ನಿನ್ನೆ ಹೇಳಿದ್ದೆ ನಾನು ಏನಂದರೆ ಕೃತಿಗಳನ್ನು ಯಾವುದರಲ್ಲಿ ಹಿಸ್ಟ್ರಿಯಲ್ಲಿ ಬರುತ್ತೆ ಅಂತೇಳಿ ನೋಡಿ. ಪ್ರತಿಯೊಬ್ಬರದು ಬರೆದಿಟ್ಕೊಂಡಿದ್ದು ನೋಡಿ. ಟೋಟಲ್ ಎಷ್ಟು ಅಂದರೆ ಹಿಸ್ಟ್ರಿಯಲ್ಲಿ ಎಷ್ಟು ಬರೆದಿದೆ ನೋಡಿ 61 ಆಗಿದೆ. 61 ಎಲ್ಲನೂ ಬರೆದು ಇಟ್ಕೊಂಡಿದ್ದೀನಿ, ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ವರೆಗೂ. ಇದರಲ್ಲಿ ಯಾವ ಎಕ್ಸಾಮಲ್ಲಿ ಕೇಳ್ತಾರಂತೇಳಿ ಪಾಯಿಂಟ್ಗಳನ್ನು ಬರೆದು ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ KPSC 2025ರಲ್ಲಿ ಇದು ವಸುಮಿತ್ರ ಕೇಳಿದರು. ಇದು ನೋಡಿ ದತ್ತಕ ಸೂತ್ರ ವೃತ್ತಿ ಅಂತಿದೆಯಲ್ಲ ಇದು ಕ್ವಶನ್ನು ಬಂದಿತ್ತು ಲಾಸ್ಟ್ KPSC ಎಕ್ಸಾಮಲ್ಲಿ, ಲಾಸ್ಟ್ ಇಯರೇ ಬಂದಿತ್ತು. ಸೊ ಈ ಥರ ಎಲ್ಲನೂ ಬರ್ಕೊಂಡ್ರೆ ಕನ್ಫ್ಯೂಷನ್ ಆಗೋಲ್ಲ. ಓದಿರ್ತೀರ ಬಟ್ ಕನ್ಫ್ಯೂಷನ್ ಆಗುತ್ತೆ. ಯಾಕಂದರೆ ತುಂಬ ಇದೆ, ಇಯರ್ನು ತುಂಬ ಬರ್ತವೆ, ಯುದ್ಧಗಳು ತುಂಬ ಬರ್ತವೆ, ಈ ಥರ ಕೃತಿಗಳು, ಬಿರುದುಗಳು, ಈ ಥರ ನೀವು ಪಾಯಿಂಟ್ ಮಾಡಿ ಇಟ್ಕೊಬೇಕು ನೋಡಿ. ಇದನ್ನು ಬೇಕಂದರೆ ಹಾಕ್ತೀನಿ. ಮತ್ತು ಸೆಕೆಂಡ್ ಪೇಪರ್ ಏನಿದೆಯಲ್ಲ VOಗೆ ಕಮ್ಯುನಿಕೇಷನ್ ಪೇಪರು, ಅದಕ್ಕೆ ಕನ್ನಡ ಮತ್ತು ಇಂಗ್ಲೀಷು ಮತ್ತು ಕಂಪ್ಯೂಟರ್ದು ನನ್ನ ಕಡೆ ನೋಟ್ಸ್ ಇದೆ. ಸೊ ತುಂಬ ಜನ ತೊಗೊಂಡಿದ್ದಾರೆ. ಬೇಕಂದವರು ಮತ್ತು ಯಾರು ತೊಗೊಂಡಿಲ್ಲ ನೋಡಿ, ಬೇಕಂದವರು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ 2, ಅದು ಯಾವುದಾದಕ್ಕೂ ಒಂದು ನೀವು ವಾಟ್ಸಪ್ಪಲ್ಲಿ ನೋಟ್ಸ್ ಅಂತೇಳಿ ಮೆಸೇಜ್ ಮಾಡಿದ್ರೆ ನಾವು ಶೇರ್ ಮಾಡ್ತೀವಿ. ಟೋಟಲ್ ನೋಡಿ 16 PDFs ಇದೆ. ಕಮ್ಯುನಿಕೇಷನ್ಗೆ 16 PDFs ಕಂಪ್ಲೀಟಾಗಿ ಸಿಲೆಬಸ್ ವೈಸೇ ಇದೆ. ಕೆಲವೊಂದು PDFಗಳನ್ನು ಆ್ಯಡ್ ಮಾಡಿದ್ದೀವಿ. ಆಲ್ಮೋಸ್ಟು ಹ್ಯಾಂಡ್ ರಿಟನ್ ನೋಟ್ಸ್ ಇದೆ. ಕೆಲವೊಂದು ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. PDF ಅದನ್ನೆಲ್ಲನೂ ಶೇರ್ ಮಾಡ್ತೀವಿ. ಸೊ ನೀವು ಯಾರಿಗೆ ನೋಟ್ಸ್ ಬೇಕಲ್ಲ ಡಿಸ್ಕ್ರಿಪ್ಷನಲ್ಲಿ ಮೊಬೈಲ್ ನಂಬರ್ನ ಕೊಟ್ಟಿದ್ದೀವಿ 2 ಇದೆ. ಸೊ ನೀವು ವಾಟ್ಸಪ್ಪಲ್ಲಿ
ನೋಟ್ಸ್ ಅಂತೇಳಿ ಮೆಸೇಜ್ ಮಾಡಿದ್ರೆ ನಾವು ಶೇರ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ನಿನ್ನೆ ಹೇಳಿದ್ದೆ ನಾನು ಯಾವುದಂದರೆ ವ್ಯಕ್ತಿ ಮತ್ತು ಸ್ಥಳ ಮತ್ತು ಸಂಸ್ಥೆ ಅಂತೇಳಿ. ನೋಡಿ ಇವಾಗ ರಾಜಾರಾಮ್ ಮೋಹನ್ ರಾಯ್ದವ್ರದ್ದು ಯಾವ ಇಯರ್ದಲ್ಲಿ 4 ಪ್ಲೇಸ್ ಇದೆ ಮತ್ತು ಪ್ಲೇಸ್ಗಳನ್ನು ಬರ್ಕೊಂಡಿದ್ದೀನಿ ನೋಡಿ ಇಲ್ಲಿ ಶಾರ್ಟಾಗಿ. ಕಲ್ಕತ್ತಾ ಅಂತೇಳಿ ನೋಡಿ, ಇದು ಆತ್ಮೀಯ ಸಭಾ, ವೇದಾಂತ ಕಾಲೇಜು, ಹಿಂದೂ ಕಾಲೇಜು, ಬ್ರಹ್ಮ ಸಮಾಜ. ನೋಡಿ ಇಷ್ಟು ಬರ್ಕೊಂಡ್ರೆ ಮುಗೀತು. ನೆಕ್ಸ್ಟ್ ನೋಡಿ ದೇವೇಂದ್ರನಾಥ್ ಟ್ಯಾಗೋರು ಮತ್ತು KC ಸೇನು, ಈ ಥರ ಪಾಯಿಂಟ್ಗಳನ್ನು ನೋಡಿ ಇದರಲ್ಲೇ ಶಾರ್ಟ್ ಮಾಡಿ ಡಿವೈಡ್ ಮಾಡಿ ಬರೆದು ಇಟ್ಕೊಂಡಿದ್ದೀನಿ. ನೋಡಿ ನೆಕ್ಸ್ಟ್ ಇಲ್ಲಿ ಕದನಗಳು ಬರ್ಕೊಂಡಿದ್ದೀನಿ. ಯಾಕೆಂದರೆ ಇವು ಗೊತ್ತಿರ್ತಾವೆ ಬಟ್ ಕನ್ಫ್ಯೂಷನ್ ಆಗುತ್ತೆ, ಎಕ್ಸಾಮಲ್ಲಿ ರಾಂಗ್ ಫಿಲ್ ಮಾಡ್ತೀವಿ. ನೋಡಿ ಇಲ್ಲಿ ದಂಗೆಗಳನ್ನು ಒಂದು ಕಡೆ ಬರೆದು ಇಟ್ಕೊಂಡಿದ್ದೀನಿ ಯಾವ ಇಯರಲ್ಲಿ, ಮತ್ತು ಇಯರ್ ವೈಸ್ ಬರ್ಕೊಂಡಿದ್ದೀನಿ 31, 55, 99, 32. ನೋಡಿ 1900. ಯಾಕಂದರೆ ಇಯರ್ ವೈಸ್ ಬರ್ಕೊಂಡ್ರೆ ನಿಮಗೆ ಅರೇಂಜ್ಮೆಂಟ್ ಕೇಳ್ತಾರೆ ಮತ್ತು ಹೊಂದಿಸಿ ಬೇರೆಯವ್ರು ಕೇಳ್ತಾರೆ. ಸೊ ಅಲ್ಲಿ ಯಾರು ನಾಯಕತ್ವ ವಹಿಸ್ಕೊಂಡಿದ್ರು ಸೊ ಆ ದಂಗೆಗೆ ಈ ಥರ ಪಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ, ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ಮೊಘಲರ ದಾಳಿಗಳು ಬರ್ಕೊಂಡಿದ್ದೀನಿ. ಮೊಘಲರ ಯುದ್ಧಗಳು, ಬಾಬರ್ ಎಷ್ಟು ಮಾಡಿದ್ದ, ನೆಕ್ಸ್ಟ್ ಹುಮಾಯೂನ್ ಯಾವ ಯುದ್ಧಗಳನ್ನು ಮಾಡಿದ್ದಾನೆ, ಎಲ್ಲ ಪಾಯಿಂಟ್ಗಳನ್ನು ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಬರದು ನೋಡಿ ಹಿಸ್ಟ್ರಿನ ಈ ಥರ ಮಾಡಿಟ್ಕೊಂಡ್ರೆ ನೋಡಿ ವಿಜಯನಗರ ಸಾಮ್ರಾಜ್ಯದ ಮತ್ತು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ, ಪ್ರತಿಯೊಬ್ಬರದು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ ಕರ್ನಾಟಕ ಹಿಸ್ಟ್ರಿ, ಇದು ಒಂದೇ ಪೇಜಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕ್. ನೋಡಿ ಇಲ್ಲಿ ಶಾತವಾಹನರದು ಫಸ್ಟ್ ಒನ್ ನೋಡಿ, ಶಾತವಾಹನರದು ಇಲ್ಲಿವರೆಗೂ ಮುಗೀತವ್ರು. ಶಾತವಾಹನರದು ನೋಡಿ, ಶಾತವಾಹನರದು ಎಷ್ಟಿದೆ, ಯಾರು ಬರ್ತಾರೆ, ಸಿಮುಖ ಬರ್ತಾನೆ, ಕೃಷ್ಣ, 1ನೇ ಶಾತಕರ್ಣಿ, ಹಾಲ, ಗೌತಮ ಪುತ್ರ ಶಾತಕರ್ಣಿ, ವಶಿಷ್ಠ ಪುತ್ರ ಪುಲಮಾಯಿ ಮತ್ತು ಯಜ್ಞೇಶ್ನಿ ಶಾತಕರ್ಣಿ ಅಂತ ಲಾಸ್ಟಲ್ಲಿ ಬರೋರು. ಸೊ ಅವ್ರದ್ದೊಂದು ಕೆಲವೊಂದು ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿ ಇಟ್ಕೊಂಡಿನಿ. ಮತ್ತು ಅವ್ರ ಲಾಂಛನ ಮತ್ತು ಕ್ಯಾಪಿಟಲ್ನು ಬರೆದಿಟ್ಕೋಬೇಕು, ಅದನ್ನು ಕೇಳ್ತಾರೆ ಗ್ರೂಪ್ ಸಿ ಎಕ್ಸಾಮಲ್ಲಿ. ನೆಕ್ಸ್ಟ್ ಕದಂಬರದು ನೋಡಿ, ಕೆಲವೊಂದು ಎಕ್ಸ್ಟ್ರಾ ಪಾಯಿಂಟ್ಗಳನ್ನು ನೋಡಿ ನಾನು ಬ್ಲ್ಯಾಕ್ ಇಂಕಲ್ಲಿ ಬರ್ಕೊಂಡಿದ್ದೀನಿ. ಇದು ಎಕ್ಸ್ಟ್ರಾ ಸಿಕ್ಕಾಗ ನಾನು ಬರ್ಕೊಂಡು ಇಟ್ಕೊಂಡಿರೋದು ಇವನ್ನೆಲ್ಲ. ಇವು ಪಾಯಿಂಟ್ಗಳನ್ನು ಮತ್ತೊಂದು ಕಡೆ ಸಿಕ್ಕಾಗ ಅಥವಾ ಎಕ್ಸಾಮಲ್ಲಿ ಕೇಳಿದಾಗ ಆ ಪಾಯಿಂಟ್ಗಳನ್ನು ಇಲ್ಲಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ನೀವು ಟೆಂಪಲ್ಗಳನ್ನು ಸಪ್ರೇಟಾಗಿ ಮಾಡ್ಕೊಂಡಿರ್ತೀರಾ, ಇಲ್ಲಿ ಟೆಂಪಲ್ಗಳನ್ನು ಆ್ಯಡ್ ಮಾಡಬೇಡಿ. ಟೆಂಪಲ್ ಬಿಟ್ಟು ಬೇರೆ ಏನು ಪಾಯಿಂಟ್ಸ್ಗಳನ್ನಿದ್ದರೆ ನೀವು ಬರ್ಕೊಂಡು ಇಟ್ಕೋಬೋದು. ಅವ್ರ ಬಿರುದುಗಳನ್ನು ಸಪ್ರೇಟ್ ಮಾಡ್ಕೊಂಡಿರ್ತೀರಾ, ಅದನ್ನು ಬರ್ಕೋಬೇಡಿ. ಅವ್ರ ಕೃತಿಗಳನ್ನು ಸಪ್ರೇಟ್ ಮಾಡ್ಕೊಂಡಿರ್ತೀರಾ, ಅದನ್ನು ಬರ್ಕೋಬೇಡಿ. ಅದನ್ನು ಬಿಟ್ಟು ಎಕ್ಸ್ಟ್ರಾ ಬರ್ಕೊಳ್ಳಿ. ನೋಡಿ ಈ ಥರ ಶಾರ್ಟ್ ನೋಟ್ಸ್ ಮಾಡಿದ್ರೆ ಫ್ರಂಟ್ ಆ್ಯಂಡ್ ಬ್ಯಾಕಲ್ಲಿ ಕರ್ನಾಟಕ ಹಿಸ್ಟ್ರಿ ಕಂಪ್ಲೀಟ್ ಆಗುತ್ತೆ. ನೋಡಿ ಒಂದೇ ಪೇಜಲ್ಲಿ ನಾನು ಬರ್ಕೊಂಡು ಇಟ್ಕೊಂಡಿರೋದು. ನೋಡಿ ರಾಷ್ಟ್ರಕೂಟರದು ಬರ್ಕೊಂಡಿದ್ದೀನಿ ನೋಡಿ ಒಂದೇ ಪೇಜಲ್ಲಿ. ಮತ್ತು ಸೀರಿಯಲ್ ವೈಸು ಸಿಗುತ್ತೆ, ರಾಜರದು ಸೀರಿಯಲ್ ವೈಸು ಸಿಗುತ್ತೆ. ಈ ಥರ ಮಾಡಿದ್ದೀನಿ. ಇದನ್ನು ಬೇಕಂದರೆ ನಿಮಗೆ ಕಳಿಸ್ತೀನಿ, ಇದನ್ನು ನೋಡಿಕೊಂಡು ನೀವು ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಹೆಲ್ಪ್ ಆಗುತ್ತೆ, ತುಂಬ ಯೂಸ್ ಆಗುತ್ತೆ. ನೀವು ಕರೆಂಟ್ ಅಫೇರ್ಸ್ನು ಶಾರ್ಟ್ ನೋಟ್ಸ್ ಆಗಿ ಮಾಡಿ ಇಟ್ಕೋಬೋದು. ಒಂದು ಬುಕ್ಸ್ನೇ ಅದಕ್ಕಾಗಿ ಇಟ್ಕೊಳ್ಳಿ. ನೋಡಿ VOಗೆ ಯಾರು ಹಾಕಿದ್ರಲ್ಲ 572 ಹುದ್ದೆಗಳಿದೆ. ನಾನು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಹೇಳಿದ್ದೀನಿ, ಆ ರೀತಿ ಮಾಡಿ ನೋಡಿ. 8 ಕ್ವಶನ್ ಪೇಪರು ಮಾಡಿ HKದವ್ರಿಗೆ ಒಂದು 10ರಿಂದ 12 ಕ್ವಶನ್ ಪೇಪರ್ ಸಿಗ್ಬೋದು. ಸೊ ಎಲ್ಲನೂ ಆ ರೀತಿ ಮಾಡಿ OMR ಅಂತೇಳಿ ತೊಗೊಂಡು ಅದನ್ನು ಪ್ರಿಂಟ್ ತೊಗೊಳ್ಳಿ, ಅದರಲ್ಲಿ ಟೈಮ್ ಹಚ್ಚಿ ಸಾಲ್ವ್ ಮಾಡಿ ಯೂಸ್ ಆಗುತ್ತೆ. ಸೊ ನೀವು ಎಲ್ಲರ ಥರ ಓದಿದ್ರೆ ನಿಮ್ದು ಹೆಂಗೆ ಸ್ಕೋರ್ ಜಾಸ್ತಿ ಆಗಬೇಕು. ಇವಾಗ ಪಾಲಿಟಿ ಒಂದು ಬುಕ್ಸು, ಹಿಸ್ಟ್ರಿ ಒಂದು ಬುಕ್ಸು, ಜಿಯೋಗ್ರಫಿ ಒಂದು ಬುಕ್ಸು, ಎಕನಾಮಿಕ್ಸ್ ಒಂದು, ಸೈನ್ಸ್ ಒಂದು 6 ಬುಕ್ಸ್ ತೊಗೊಳ್ಳೋದು. ಒಂದು ತಿಂಗಳ ಒಂದು ಮ್ಯಾಗ್ಝಿನ್ಸ್ ತೊಗೊಂಡು ಅದನ್ನೇ ಓದೋದು ಅಷ್ಟೇ. ಎಲ್ಲರೂ ಅದೇ ರೀತಿ ಮಾಡಿದ್ರೆ ಹೆಂಗೆ? ನಿಮ್ಮದು ಒಂದು ಸ್ವಲ್ಪ ಏನಾದರೂ ಡಿಫ್ರೆಂಟ್ ಆಗಿರಬೇಕು. ಈ ಥರ OMR ಅಂತೇಳಿ ಡೌನ್ಲೋಡ್ ಮಾಡಿಕೊಂಡು ಕ್ವಶನ್ ಪೇಪರ್ ಬಂದ ಮೇಲೆ ಸಾಲ್ವ್ ಮಾಡೋದು, ಇದು ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರೂ ಮಾಡಲ್ಲ ಇದನ್ನು. ನೆಕ್ಸ್ಟು ಶಾರ್ಟ್ ನೋಟ್ಸ್ ಮಾಡೋದು ನಾನು ಹೇಳ್ದೆಲ್ಲ, ಅದನ್ನು ಎಲ್ಲರೂ ಮಾಡಲ್ಲ ಈ ಥರ. ಮತ್ತು ನೋಡಿ ಕೆಲವೊಬ್ರು ಏನು ಮಾಡ್ತಾರಂದರೆ, ಇವಾಗ ಈಸಿ ಸಬ್ಜೆಕ್ಟ್ ಯಾವುದಂದರೆ ಪಾಲಿಟಿ ತುಂಬ ಜನಕ್ಕೆ ಇದು ಆಲ್ಮೋಸ್ಟ್ ಈಸಿ. ಸೊ ಇದನ್ನೇ ಓದೋದು. ಯಾವಾಗಲೂ ನೋಡಿದ್ರೆ ಪಾಲಿಟಿ ಈಸಿ ಅಂತೇಳಿ ಇದನ್ನೇ ಓದೋದು. ಈಸಿ ಇರೋದನ್ನು ಓದಬಾರ್ದು ಜಾಸ್ತಿ, 1 ಅಥವಾ 2 ಸಲ ಅಷ್ಟೇ ಓದಬೇಕು. ನೆಕ್ಸ್ಟ್ ಇವಾಗ ಟಫ್ ಅಂತೇಳಿ ಯಾರೋ ಕೆಲವೊಬ್ಬರಿಗೆ ಹಿಸ್ಟ್ರಿ ತುಂಬ ಟಫ್ ಇರುತ್ತೆ, ಯಾಕಂದರೆ ಪಾಯಿಂಟ್ಗಳು ತುಂಬ ಬರ್ತವೆ, ನೆನಪುಳಿಯಲ್ಲ. ಸೊ ಇದನ್ನು ಏನು ಮಾಡ್ಬೇಕಂದ್ರೆ ಜಾಸ್ತಿ ರೀಡ್ ಮಾಡಬೇಕು. ಇದಕ್ಕೆ 1 ಸಲ ರೀಡ್ ಮಾಡಿದ್ರೆ ಇದಕ್ಕೆ 3 ಸಲ ರೀಡ್ ಮಾಡಬೇಕು, ಈ ರೀತಿ ಮಾಡಬೇಕು. ನೆಕ್ಸ್ಟು ಎಕನಾಮಿಕ್ಸು KAದವ್ರು ಜಾಸ್ತಿ ಕೇಳಲ್ಲ, ಆದ್ರೂ ನೋಡ್ಕೋಬೇಕು. ಎಕನಾಮಿಕ್ಸ್ ಏನು ಮಾಡಬೇಕಂದ್ರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಏನಾದರೂ ಸ್ಕೀಮ್ಸ್ ಬಂದಿದ್ದರೆ, ಎಕನಾಮಿಕ್ಸ್ ಬಜೆಟ್ ಬಂದಿದ್ದರೆ ಸೆಂಟ್ರಲ್ದು ಅಥವಾ ಸ್ಟೇಟ್ದು, ಅದನ್ನು ನೋಡ್ಕೋಬೇಕು. ಅಲ್ಲೇ ಎಕನಾಮಿಕ್ಸ್ ಕಂಪ್ಲೀಟ್ ಆಗುತ್ತೆ. ಎಕನಾಮಿಕ್ಸ್ ಏನು ಹೊಸದಾಗಿ ಏನು ಬರಲ್ಲ, ಕರೆಂಟ್ ಅಫೇರ್ಸೇ ಇರುತ್ತೆ, ಜಾಸ್ತಿ ಕ್ವಶನ್ ಕೇಳಲ್ಲ. ಇವಾಗ ಕರ್ನಾಟಕ ಬಜೆಟ್ ಏನಿದೆ ಮತ್ತು ಕರ್ನಾಟಕ ಎಕನಾಮಿಕ್ ಸರ್ವೆ ಏನಿದೆಯಲ್ಲ, ಅದನ್ನು ಕೆಲವೊಂದು ಪಾಯಿಂಟ್ಗಳನ್ನು ನಾನು ಹೇಳಿದ್ದೀನಿ, ಅಷ್ಟು ನೋಡಿಕೊಂಡ್ರೆ ಎಕನಾಮಿಕ್ ಸರ್ವೆ ಕವರ್ ಆಗುತ್ತೆ. ನೋಡಿ ಜಿಯೋಗ್ರಫಿನ ನೋಡ್ಕೋಬೇಕು. ಜಿಯೋಗ್ರಫಿ ತುಂಬ ಇಂಪಾರ್ಟೆಂಟು. ಕರ್ನಾಟಕದ ಮೇಲೆ ಜಾಸ್ತಿ ಟಾರ್ಗೆಟ್ ಮಾಡಿ. ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ ಮತ್ತು ಕರ್ನಾಟಕ ಸೈನ್ಸ್ ರಿಲೇಟೆಡ್ ಏನಾದರೂ ಇಶ್ಯೂ ಇದ್ದರೆ, ಪರಿಸರ ಸಂಬಂಧಪಟ್ಟಂಥ ಇಶ್ಯೂ ಇದ್ದರೆ ಅದನ್ನು ನೋಟ್ ಮಾಡಿ ಇಟ್ಕೋಬೇಕು. ಇವಾಗ ನೋಡಿ ಜಿಯೋಗ್ರಫಿ ಅಂದರೆ ಕರೆಂಟ್ ನ್ಯೂಸಲ್ಲಿನೂ ಕೇಳ್ಬೋದು. ಇವಾಗ ಮೇಕೆದಾಟು ಸ್ಕೀಮ್ ಇದೆ, ಮೇಕೆದಾಟು ಸ್ಕೀಮ್ದು ಅದು ನ್ಯೂಸಲ್ಲಿದೆ, ಅದರದ್ದು ನೆಕ್ಸ್ಟ್ ಎಕ್ಸಾಮಲ್ಲಿ ಕೇಳ್ಬೋದು. ಈ ಥರ ಕರ್ನಾಟಕ. ಮತ್ತು ನೋಡಿ
ವರ್ಲ್ಡ್ ಜಿಯೋಗ್ರಫಿ ಜಾಸ್ತಿ ನೋಡ್ಕೊಳಕ್ಕೆ ಹೋಗಬೇಡಿ ಗ್ರೂಪ್ ಸಿ ಎಕ್ಸಾಮ್ ಬರೀತಿದ್ರೆ. ಇನ್ ಕೇಸ್ ನೀವು KS ಗ್ರೂಪ್ ಬಿ ಬರೀತಿದ್ರೆ ವರ್ಲ್ಡ್ ಜಿಯೋಗ್ರಫಿನ ನೋಡ್ಕೋಬೇಕಾಗುತ್ತೆ. ಸೊ ನೋಡಿ, ಯಾರು VA ಓದ್ತಿದ್ರಲ್ಲ ಇಷ್ಟು ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋಸಲ್ಲಿ ಮತ್ತೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ಹೇಳ್ತೀನಿ, ಮತ್ತು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋದು ಹೇಳ್ತೀನಿ. ಯಾವ ರೀತಿ ಸ್ಟೇಟ್ಮೆಂಟ್ ಪ್ರಶ್ನೆಗಳನ್ನು ಮತ್ತು ABCD ಪ್ರಶ್ನೆಗಳನ್ನು ಯಾವ ರೀತಿ ಟಚ್ ಮಾಡಬೇಕು, ಮತ್ತು ಸಿಂಗಲ್ ಲೈನ್ ಕೊಟ್ಟಿರ್ತಾರೆ 1 2 3 4 ಇಷ್ಟೇ ಕ್ವಶನ್ ಬಂದಿರುತ್ತೆ. ಈ ರೀತಿಯೂ ಕೆಲವೊಂದು ಸಲ ಕನ್ಫ್ಯೂಸ್ ಆಗುತ್ತೆ. ಯಾವುದೇ ಗೊತ್ತಾಗಲಿಲ್ಲ ಅಂದ್ರೂ ನಿಮಗೆ ಯಾವುದು ಕ್ವಶನ್ನ ಟಚ್ ಮಾಡಬೇಕು, ನೀವು ಟಚ್ ಮಾಡಿ ಬರೆಯಬೇಕು ಅಂದರೆ ಅದರಲ್ಲಿ ಯಾವುದು ಟಚ್ ಮಾಡಿ ಬಂದರೆ ಆನ್ಸರ್ ರೈಟ್ ಆಗ್ಬೋದು, ಅದನ್ನೆಲ್ಲ ನೋಡೋಣ. ಮತ್ತು ನೋಡಿ, ಸಿಲ್ಲಿ ಮಿಸ್ಟೇಕ್ಸ್ಗಳನ್ನು ತುಂಬ ಮಾಡ್ತೀರಾ. ಅವು ಪಾಯಿಂಟ್ಸ್ಗಳನ್ನು ಹೇಳ್ತೀನಿ ನೋಡಿ. ಸಿಲ್ಲಿ ಯಾವುದು ಮಾಡ್ತೀರ ಅಂತೇಳಿ ನನಗೆ ಗೊತ್ತಿದೆ, ಯಾಕೆಂದರೆ ನಾನು ಅದೇ ಸಿಲ್ಲಿ ಮಿಸ್ಟೇಕ್ಗಳನ್ನು ಮಾಡಿನೇ ಬಂದಿರೋದು. ಸೊ ನೀವು ಅದನ್ನು ರಿಮೂವ್ ಮಾಡಿದ್ರೆ 8ರಿಂದ 10 ಮಾರ್ಕ್ಸ್ ಜಾಸ್ತಿ ಆಗುತ್ತೆ.